ದಿನದಿಂದ ದಿನಕ್ಕೆ ಕುತೂಹಲ ಮೂಡಿಸುತ್ತಿರುವ ಬಿಗ್ ಬಾಸ್ ಸೀಸನ್ 11 ಮಹತ್ವದ ಘಟ್ಟಕ್ಕೆ ಬಂದು ತಲುಪಿದೆ. ಬಿಗ್ ಬಾಸ್ ಫಿನಾಲೆಗೆ ಇನ್ನೇನು 2 ರಿಂದ 3 ವಾರಗಳಷ್ಟೇ ಬಾಕಿ ಉಳಿದಿದೆ. ಈ ವಾರ ಭವ್ಯ ಗೌಡ, ಚೈತ್ರ ಕುಂದಾಪುರ, ಧನರಾಜ್ ಆಚಾರ್, ಮೋಕ್ಷಿತಾ ಪೈ ಹಾಗೂ ತ್ರಿವಿಕ್ರಮ್ ಸೇರಿ ಒಟ್ಟು 5 ಜನ ನಾಮಿನೇಟ್ ಆಗಿದ್ದಾರೆ. ಇದೀಗ ಈ ಬೆನ್ನಲ್ಲೇ ಈ 5ರಲ್ಲಿ ದೊಡ್ಡಮನೆಗೆ ಗುಡ್ ಬೈ ಹೇಳೋದು ಯಾರು ಎಂಬುದು ಸದ್ಯದ ಪ್ರಶ್ನೆಯಾಗಿದೆ. ಅದಕ್ಕೆ ನಾವು ಉತ್ತರ ಕೊಡ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫಿನಾಲೆಗೆ 5 ಸ್ಪರ್ಧಿಗಳಷ್ಟೇ ಎಂಟ್ರಿ ಆಗುವ ಅವಕಾಶವಿದೆ. ಅವರ ಹೊರತಾಗಿ ಇನ್ನುಳಿದ ಕಂಟೆಸ್ಟೆಂಟ್ಗಳು ಗಂಟು ಮೂಟೆ ಕಟ್ಟುವುದು ಖಚಿತ. ಸದ್ಯ ಈ ವಾರ ನಾಮಿನೇಟ್ ಆದ 5ರಲ್ಲಿ ಚೈತ್ರ ಕುಂದಾಪುರ ಹೊರಬರುವುದು ಗ್ಯಾರಂಟಿ ಅನ್ನೋ ಲೆಕ್ಕಾಚಾರ ಬಿಗ್ ಬಾಸ್ ವೀಕ್ಷಕರದ್ದು. ಆದ್ರೆ ಈ ವಾರ ಡಬಲ್ ಎಲಿಮಿನೇಷನ್ ಇರುವ ಸಾಧ್ಯತೆ ಇದೆ. ಏಕೆಂದ್ರೆ ಉಳಿದಿರುವುದು ಕೇವಲ 2 ವಾರವಷ್ಟೇ. ಹೀಗಿರುವಾಗ 4 ಮನೆಯಿಂದ ಹೊರ ಹೋಗಲೇಬೇಕಾದ ಪರಿಸ್ಥಿತಿ ಇದೆ. ಆದ್ರೆ ಈ ಬಗ್ಗೆ ಇನ್ನೂ ಯಾವುದೇ ಪಕ್ಕಾ ಆಗಿಲ್ಲ. ಇನ್ನೊಂದೆಡೆ ಚೈತ್ರ ಕುಂದಾಪುರ ಅವರಿಗೆ ವೋಟ್ ತೀರಾ ಕಡಿಮೆ ಇದೆ. ಅವರು ಇದುವರೆಗೆ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡಿರುವುದು ತನ್ನ ಮಾತುಗಳಿಂದಲೇ ಎಂಬುದು ವೀಕ್ಷಕರ ಮಾತು. ಒಂದಷ್ಟು ಫ್ಯಾನ್ ಫಾಲೋವರ್ಸ್ ಇದೆ ಹೊರತು ಹೇಳಿಕೊಳ್ಳುವಷ್ಟು ಚಾಪು ಮೂಡಿಸಿಲ್ಲ ಚೈತ್ರ ಕುಂದಾಪುರ. ಈ ಹಿನ್ನೆಲೆಯಲ್ಲಿ ಅವರು ಹೊರ ಬೀಳುವ ಸಾಧ್ಯತೆ ಇದೆ. ನಾಮಿನೇಟ್ ಆದ 5ರಲ್ಲಿ ತ್ರಿವಿಕ್ರಮ್, ಧನರಾಜ್ ಆಚಾರ್, ಭವ್ಯ ಗೌಡ ಉತ್ತಮವಾಗಿ ಆಟವಾಡುತ್ತಾ ಬಂದಿದ್ದಾರೆ. ಇವರನ್ನ ಹೊರತುಪಡಿಸಿ ಉಳಿದ 2 ಕಂಟೆಸ್ಟೆಂಟ್ ಆದ್ರೆ ಚೈತ್ರ ಮತ್ತು ಮೋಕ್ಷಿತಾ ಪೈ. ಇವರಿಬ್ಬರ ಪೈಕಿ ಮೋಕ್ಷಿತಾ ಅವರಿಗೆ ವೀಕ್ಷಕರ ಸಪೋರ್ಟ್ ಇದೆ. ಆದ್ರೆ ಕಳೆದ 2-3 ವಾರಗಳಿಂದ ಮೋಕ್ಷಿತಾ ತುಂಬಾ ಡಲ್ ಆಗಿ ಕಾಣಿಸಿಕೊಂಡಿದ್ದಾರೆ. ಚೆನ್ನಾಗಿ ಆಡ್ತಿಲ್ಲ ಎಂಬುದು ಅನೇಕರ ಮಾತು. ಇದರ ಹೊರತಾಗಿ ವೋಟಿಂಗ್ ಪ್ರಕಾರ ನೋಡಿದ್ರೆ ಮೋಕ್ಷಿತಾ ಎಲಿಮಿನೇಟ್ ಆಗುವುದು ಅನುಮಾನ. ಬೇರೆ ವಿಚಾರಗಳನ್ನ ಪರಿಗಣನೆಗೆ ತೆಗೆದುಕೊಂಡ್ರೆ ಮೋಕ್ಷಿತಾ ಸೇಫ್ ಆಗುವುದು ಅನುಮಾನ. ಇವರಲ್ಲದಿದ್ದರೆ ಧನರಾಜ್ ಕೂಡ ಈ ವಾರ ಎಲಿಮಿನೇಟ್ ಆದ್ರೂ ಆಗಬಹುದು ಎನ್ನಲಾಗ್ತಿದೆ. ಒಟ್ಟಿನಲ್ಲಿ ಈ ವಾರದ ಎಪಿಸೋಡ್ ಸಖತ್ ಥ್ರಿಲ್ ಆಗಿರೋದಂತೂ ನಿಜ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.